ವಾಟ್ಸಪ್ಪಲ್ಲಿ ಪ್ರತಿನಿತ್ಯ ಸುಮಾರು ಫಾರ್ವರ್ಡೆಡ್ ಮೆಸೇಜಸ್ಗಳು ಮಾತ್ರ ಬರ್ತಾ ಇರುತ್ತೆ. ಗ್ರೂಪಲ್ಲಿ ನಮಗೆ ಬೇಕಾಗ್ದಲೇ ಇರತಕ್ಕಂತಹ ಕಾನ್ವರ್ಸೇಷನ್ಸ್‌ಗಳೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ, ಗ್ರೂಪಿಂದ ಎಕ್ಸಿಟ್ ಆಗೋಕ್ಕಾಗಲ್ಲ ಅಥವಾ ನಮ್ಮ ಫ್ರೆಂಡ್ಸ್‌ನ ನಾವು ಬ್ಲಾಕ್ ಮಾಡೋಕ್ಕಾಗಲ್ಲ. ಇದರಿಂದ ಆಚೆ ಬರೋದಕ್ಕೆ ಒಂದೇ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಫಸ್ಟು ನಿಮ್ಮ ವಾಟ್ಸಪ್‌ನ ಓಪನ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಗ್ರೂಪ್ಸು ಯಾರು ನಿಮಗೆ ಜಾಸ್ತಿ ಇರಿಟೇಟ್ ಮಾಡ್ತಾ ಇರ್ತಾರೆ ಅಂಥವ್ರನ್ನ ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟಾಪ್ ರೈಟಲ್ಲಿ ಸೆಕೆಂಡ್ ಆಪ್ಷನ್ನು ಆರ್ಕೈವ್ ಅಂತ ಕಾಣಿಸುತ್ತೆ. ಅಂದರೆ ಬೆಲ್ ಐಕಾನ್ ಪಕ್ಕ ಬಂದುಬಿಟ್ಟು ಆರ್ಕೈವ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮುಗೀತು. ಸೊ, ಇವಾಗ ಅವರ ಒಂದು ಫೋಲ್ಡರ್ ಬಂದುಬಿಟ್ಟು ಅಂದರೆ ಅವ್ರದ್ದೊಂದು ಚಾಟ್ ಬಂದುಬಿಟ್ಟು ಆರ್ಕೈವ್ ಅಂತ ಏನು ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಒಂದು ಫೋಲ್ಡರ್ಗೆ ಮೂವ್ ಆಗಿರುತ್ತೆ. ಸೊ, ನಾನು ಆಲ್ರೆಡಿ ಇಲ್ಲಿ ಸುಮಾರು ಜನನ್ನ ನನ್ನ ಗ್ರೂಪ್ಗೆ ಹಾಕ್ಕೊಂಡಿದ್ದೀನಿ, ಆರ್ಕೈವ್ ಗ್ರೂಪ್ಗೆ. ಸೊ, ಅದನ್ನು ಜಸ್ಟ್ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ, ಇದು ಸಿಂಪಲ್ ಟ್ರಿಕ್ಸು. ಸೊ, ಮತ್ತೆ ನೀವೇನಾದ್ರೂ ಅವ್ರನ್ನ ಆರ್ಕೈವಿಂದ ವಾಪಸ್ ತೊಗೊಂಬರ್ಬೇಕು ಅಂತ ಅಂದರೆ ಜಸ್ಟ್ ಹೋಲ್ಡ್ ಮಾಡಿಬಿಟ್ಟು ಮತ್ತೆ ಅನ್ಆರ್ಕೈವ್ ಮಾಡಿದ್ರೆ ಮುಗೀತು. ಸಿಂಪಲ್ ಟ್ರಿಕ್ಸ್ ಗುರು. ಹೀಗೆ ನಿಮಗೆ ಬೇಡದಲ್ಲಿರ್ತಕ್ಕಂತಹ ಗ್ರೂಪ್ಸು ಮತ್ತು ನಿಮ್ಮ ಫ್ರೆಂಡ್ಸು ಅವ್ರನ್ನೆಲ್ಲರನ್ನೂ ಕೂಡ ಆರ್ಕೈವ್ ಫೋಲ್ಡರ್ಸ್ಗೆ ಮೂವ್ ಮಾಡಿದ್ರೆ ಮುಗೀತು. ಸೊ, ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ಸು ನಿಮಗೆ ಬರೋದಿಲ್ಲ ಮತ್ತು ನಿಮ್ಮ ಒಂದು ಮೇನ್ ಮೆನು ಲಿಸ್ಟಲ್ಲೇ ಕೂಡ ಅವರ ಒಂದು ಹೆಸರು ತೋರಿಸೋದೇ ಇಲ್ಲ. ಸೊ, ಇದರಿಂದ ನಿಮಗೆ ಫುಲ್ ಫ್ರೀಡಮ್ ಸಿಗುತ್ತೆ. ನಿಮಗೆ ಯಾವಾಗ ಬೇಕು ಆವಾಗ ನೀವು ಆರ್ಕೈವ್ ಫೋಲ್ಡರ್ಗೆ ಹೋಗ್ಬಿಟ್ಟು ಆ ವಾಟ್ಸಪ್ನ ಓದ್ಕೋಬೋದು. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಟಿಪ್ಸ್ಗೆ ನನ್ನ ಒಂದು ಅಕೌಂಟ್ನ ಫಾಲೋ ಮಾಡಿ.